ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಚಿತ್. ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇದು ನ್ಯೂ ಲಾಗು ಗೋವಾ ಬಿಸ್ನೆಸ್ ಟ್ರಿಪ್ ಲಾಗು. ಬೆಳಗ್ಗೆ ಎದ್ಬಿಟ್ಟು ಬೇಗ ರೆಡಿಯಾಗಿ ಹೊರಟ್ವಿ. ಹೆಬ್ಬಾಳಕ್ಕೆ ಅಣ್ಣ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಕ್ಯಾಬ್ ಹತ್ಕೊಂಡು ಸೀದಾ ಏರ್ಪೋರ್ಟ್ ಕಡೆ ಹೊರಟುಬಿಟ್ಟೆ. ಹೋಗ್ತಾ ಸಡನ್ನಾಗಿ ಒಂದು ಬ್ಯಾಗು ನಮ್ಮ ಅಣ್ಣನ ಹತ್ರನೇ ಉಳಿದೋಗಿದ್ದಿತ್ತು. ಅದನ್ನು ಮಿಸ್ ಆಯಿತು ಅಂತ ಮತ್ತೆ 10 ನಿಮಿಷ ವೇಟ್ ಮಾಡಿಸಿ ಅಣ್ಣನ ಹತ್ರ ಬ್ಯಾಗ್ ಇಸ್ಕೊಂಡು ಸೀದಾ ಏರ್ಪೋರ್ಟಿಗೆ ರೀಚ್ ಆದೆ. ನಮ್ಮದು ಫ್ಲೈಟ್ ಇದ್ದಿದ್ದು 1 o'clock, ಬಟ್ ನಾನು ಒಂದು ಸ್ವಲ್ಪ ಬೇಗನೆ ರೀಚ್ ಆಗಿದ ತಕ್ಷಣ ನೋಡಿ ಈ ಥರ ವಿವಿತ್ತು ಏರ್ಪೋರ್ಟ್ಗೆ. ಸೊ ವೇಟ್ ಮಾಡ್ತಾಯಿದ್ದೆ. ನಾನು ಯಾರ ಜೊತೆ ಹೋಗ್ತಾಯಿದ್ದೆ, ಅಣ್ಣ ಅವ್ರು ಇನ್ನೂ ಬರ್ತಾಯಿದ್ರು. ಅವರು ಬೇರೆ ಪ್ಲೇಸಿಂದ ಬರ್ತಾಯಿದ್ರು. ಸೊ ವೇಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು ½ an hour ಅಲ್ಲೇ ವೇಟ್ ಮಾಡಿದೆ ಅವ್ರು ಬರೋವರೆಗೂ. ಅವ್ರು ಬಂದ ತಕ್ಷಣ ಆಲ್ರೆಡಿ ಬೋರ್ಡಿಂಗ್ ಪಾಸ್ ಎಲ್ಲ ರೆಡಿ ಇತ್ತು. ಅಲ್ಲಿ ಒಳಗಡೆ ವರ್ಕ್ ಮಾಡೋರ ಹತ್ರ ಅವರು ಎಲ್ಲ ರೆಡಿ ಮಾಡಿಸಿದ್ರು. ಸೀದಾ VIP ಎಂಟ್ರಿ ಕೊಟ್ಟರು. ಸೊ ಡೈರೆಕ್ಟಾಗಿ ಟಕ್ಕ ಅಂತ ಸೀದಾ ಒಳಗಡೆ ಎಂಟ್ರಿ ಆದ್ವಿ. ಇನ್ನೂ ಬೇಜಾನ್ ಟೈಮ್ ಇತ್ತು. ಸೊ ಆ ಗ್ಯಾಪಲ್ಲಿ ವೀಡಿಯೋಸ್ ಮಾಡ್ಕೊಂಬಿಡೋಣ ಅಂತ. ಸೊ ತುಂಬ ಖುಷಿ ಆಯಿತು ಒಂಥರ VIP ಎಂಟ್ರಿ ಆದ ತಕ್ಷಣ. ಆಮೇಲೆ ಸೀದಾ ಒಳಗಡೆ ಹೋದ್ವಿ ಚೆಕ್ಕಿನ್ನು ಏನು ತುಂಬ ಹೊತ್ತಾಗಲಿಲ್ಲ. ಒಂದು 5 ನಿಮಿಷದಲ್ಲಿ ಚೆಕ್ಕಿನ್ ಮುಗಿಸ್ಕೊಂಡು ಸೀದಾ ಫ್ಲೈಟ್ ಟೈಮ್ ಆಗೋಗಿತ್ತು. ಸೊ ಸೀದಾ ಫ್ಲೈಟ್ ಒಳಗಡೆ ಎಂಟ್ರಿ ಆಗೋಕ್ಕೆ ಹೊರಟ್ವಿ. ನೋಡಿ ಈ ಥರ ಇರುತ್ತೆ ಲುಕ್ಕು. ಡೈರೆಕ್ಟ್ ಒಂದು ಟ್ರ್ಯಾಕ್ ಥರ ಇರುತ್ತೆ. ಫ್ಲೈಟ್ ಅಲ್ಲೇ ಬಂದು ನಿಂತ್ಕೊಂಡಿರುತ್ತೆ. ಸ್ಟ್ರೇಟಾಗಿ ಏರ್ಪೋರ್ಟ್ ಅಂದರೆ ಫ್ಲೈಟ್ ಒಳಗಡೆ ಹೋಗ್ತೀವಿ. ಹೋಗಿದ ತಕ್ಷಣ ಇನ್ನೂ ಎಲ್ಲರೂ ಬೋರ್ಡಿಂಗ್ ಆಗ್ತಾಯಿದ್ರು. ನಾನು ಕೂತ್ಕೊಂಡಿದ್ದೆ. ಸೊ ಕೂತ್ಕೊಂಡ ವರ್ಷ ಆಮೇಲೆ ಫ್ಲೈಟ್ ಟೇಕ್ ಆಫ್ ಆಯಿತು. ನೋಡಿ ವೀಡಿಯೋ ಏನು ಸಕ್ಕತ್ತಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ಆ ಥರ ವ್ಯೂ ನೋಡಿ. ಇವಾಗ ಇನ್ನೂ ಹೋಗ್ತಾ ಇದೆ, ಇನ್ನೂ ಟೇಕ್ ಆಫ್ ಆಗ್ತಾ ಇದೆ. ಇನ್ನೂ ಮೋಡದ ಹತ್ತಿರ ಇದೆ. ಇವಾಗ ನೆಕ್ಸ್ಟ್ ವೀಡಿಯೋ ನೋಡಿ, ಮೋಡದ ಮೇಲೆ ಹೋಗ್ತಾ ಇರುತ್ತೆ. ಅದು ಅಂತೂ ಸ್ವರ್ಗ. ಯಾವುದೋ ಐಸ್ ಗಡ್ಡೆಗಳ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂತ ಫೀಲ್ ಇರುತ್ತೆ. ಸಕ್ಕತ್ತಾಗಿತ್ತು. ಒಂದು 50 ಮಿನಿಟ್ಸಲ್ಲಿ ಗೋವಾ ರೀಚ್ ಆದ್ವಿ. ಗೋವಾ ರೀಚ್ ಆದ ತಕ್ಷಣ ಆಚೆ ವೇಟ್ ಮಾಡ್ತಾಯಿದ್ದೀವಿ. ನೋಡಿ ಇದೇ ಗೋವಾ ಏರ್ಪೋರ್ಟು. ನಮ್ಮ ಬೆಂಗಳೂರು ಏರ್ಪೋರ್ಟ್ಗಿಂತ ಸ್ವಲ್ಪ ಓಕೆ ಏರ್ಪೋರ್ಟು. ಆಮೇಲೆ ಅಲ್ಲಿಂದ ಯಾರೋ ಒಬ್ಬರು ಪಿಕ್ ಮಾಡಿದ್ರು, ಅಣ್ಣನ ಫ್ರೆಂಡು, ಬಿಸ್ನೆಸ್ ಪಾರ್ಟ್ನರು. ಅಲ್ಲಿಂದ ಸೀದಾ ಒಂದು ವಿಲ್ಲಾ ವಿಸಿಟ್ ಇತ್ತು. ಬೀಚ್ ಪಕ್ಕನೇ ವಿಲ್ಲಾ. ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ಟ್ರೇಟಾಗಿ ನಾವು ಮೀಟಿಂಗಿಗೆ ಹೋಗೋ ಪ್ಲೇಸ್ ಕೋಲ್ವಾ ಬೀಚ್ ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಮೀಟಿಂಗಿಗೆಲ್ಲ ಎಂಟ್ರಿ ಆಗಿವಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಮೆಂಬರ್ಸೇ ತುಂಬ ಇದ್ದರು. ಅದನ್ನೆಲ್ಲ ಈವೆಂಟ್ ಮುಗಿಸ್ಕೊಂಡು ನೈಟ್ 11 ಗಂಟೆಗೆ 12 ಗಂಟೆ ಮಲಗಿದ್ವಿ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೊಂದು ಕಡೆ ಮೀಟಿಂಗ್ ಇತ್ತು. ಹೊರಟ್ವಿ ಸ್ಟ್ರೇಟಾಗಿ ಕಾಂದೋಲಿಯಂ ಅಂತ ಹೇಳ್ತಾರೆ, ಅಲ್ಲಿಗೆ ಹೊರಟ್ವಿ. ಅಲ್ಲಿ ಒಂದು ಸ್ಮಾಲ್ ಮೀಟಿಂಗ್ ಇತ್ತು. ಅದನ್ನು ಮೀಟಿಂಗ್ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಡೇ ಒಂದು ಪ್ರಾಪರ್ಟಿ ವಿಸಿಟ್ ಇತ್ತು. ಸೊ ರೀಚ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಫ್ರೀ ಇದ್ದೀವಿ. ಹೋಗಿ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ಕೊಂಬರೋಣ ಅಂತ ಪಬ್ಗೆ ಹೋಗಿ 1-2 ರೌಂಡ್ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಪ್ರಾಪರ್ಟಿ ನೋಡೋಣ ಅಂತ ಬಂದ್ವಿ. ದಿಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. 450 acres ಅಂತೆ. ಮಹಾರಾಷ್ಟ್ರಗೆ ಹತ್ತಿರ ಆಗುತ್ತೆ. ಸೊ ತುಂಬ ಸಕ್ಕತ್ತಾಗಿತ್ತು ಪ್ರಾಪರ್ಟಿ. ಅದನ್ನೆಲ್ಲ ವಿಸಿಟ್ ಮುಗಿಸ್ಕೊಂಡು ನೈಟ್ ಫ್ಲೈಟ್ ಇತ್ತು. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತ ಅಂದ್ಕೊಂಡು 1-2 ಅವರ್ ಫ್ರೀ ಇದ್ದೀವಿ ಅಂತ ಸೀದಾ ಕಸಿನೋಗೆ ಹೊರಟ್ವಿ. 1-2 ಅವರ್ ಅಲ್ಲಿ ಕಸಿನೋ ನೋಡಿಕೊಂಡು ಒಂದು ಸ್ವಲ್ಪ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಎಲ್ಲಿ ನಮ್ಮ ಫ್ಲೈಟು ಮಿಸ್ ಆಗೋಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ನಮ್ಮದು ಫ್ಲೈಟ್ ಇದ್ದಿದ್ದು 6:55ಗೆ ವಾಪಸ್ ಟು ಬ್ಯಾಂಗ್ಳೂರಿಗೆ. ನೋಡಿದ್ರೆ ಮಿಸ್ ಆಗೋಗುತ್ತೆ ಅಂತ ತುಂಬ ಓಡ್ಕೊಂಡು ಬಂದು ಅಂದರು. ಹೆಂಗೋ ಒಂದು ಲಾಸ್ಟ್ಗೆ ಫ್ಲೈಟ್ ಸಿಕ್ತು. ಬೋರ್ಡಿಂಗ್ ಎಂಟ್ರಿ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಕೊಟ್ಟರು. ಸೊ ಬಚಾವಾದ್ವಿ. ಆಮೇಲೆ ಬೆಂಗಳೂರಿಗೆ ಅಂತೂ ಬಂದು ತಲುಪಿದ್ವಿ. 50 ಮಿನಿಟ್ಸಲ್ಲಿ ಗೋವಾ ಟು ಬ್ಯಾಂಗ್ಳೂರ್ ರೀಚ್. ಆಮೇಲೆ ಟರ್ಮಿನಲ್ 2 ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆದ ತಕ್ಷಣ ಬಂದು ನಮ್ಮ ಲಗೇಜ್ನ ಎತ್ಕೊಂಡು ಒಂದು 15-20 ಮಿನಿಟ್ಸ್ ಲೇಟ್ ಆಯಿತು. ಅಲ್ಲಿಂದ ನಮ್ಮ ಲಗೇಜ್ ಎತ್ಕೊಂಡು ಸೀದಾ ಬಸ್ಸಲ್ಲಿ ಸೀದಾ ಮನೆ ಹತ್ರ ಬಂದೆ. ಬರೋಷ್ಟರಲ್ಲಿ 11-11:30 ಆಗಿತ್ತು. ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಬರುತ್ತೆ. ಬಾಯ್ ಟೇಕ್ ಕೇರ್. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.